ರಾಜ್ಯ ಸರ್ಕಾರ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯನ್ನ ಪದೇ ಪದೇ ಮುಂದೂಡುವಂತ ಅಫಿಡವಿಟ್ಗಳನ್ನ ಕೋರ್ಟ್ಗಳಲ್ಲಿ ಹಾಕ್ತಾ ಇದ್ದಾರೆ. ಬೆಂಗಳೂರು ಒಂದಾಗಿ ಚುನಾವಣೆ ಆಗ್ಬೇಕು ಅನ್ನೋದು ಮೊದಲಿಂದನೂ ಕೂಡ ಬಿಜೆಪಿಯ ನಿಲುವಿತ್ತು. ಆದ್ರೆ ಬೆಂಗಳೂರನ್ನ 5 ಭಾಗ ಮಾಡಿ ಇವತ್ತು ಬೆಂಗಳೂರಿನ 5 ಭಾಗಗಳಲ್ಲಿ ಹಣದ ಮುಗ್ಗಟ್ಟು ಕಾಣ್ತಾ ಇದೆ. ಸೊ ಹಿಂದೆ ಇದ್ದಂತ 243 ವಾರ್ಡ್ಗೆ ಚುನಾವಣೆ ಮಾಡಿದ್ರೆ ಇಷ್ಟೊತ್ತಿಗೆ ಚುನಾವಣೆಯನ್ನು ಮುಗಿದೋಗ್ಬೇಕಾಯ್ತು. ಆದ್ರೆ ಸರ್ಕಾರ ಅವ್ರು ಮಾಡಿರುವಂತ ಇಂಟರ್ನಲ್ ಸರ್ವೆ ಪ್ರಕಾರ ಬೆಂಗಳೂರಿನ ಈ 5 ಜಿಬಿಗಳಲ್ಲಿ ಅವರು ಗೆಲ್ಲೋದು ಕಷ್ಟ ಅಂತ ವರದಿ ಬಂದಿರೋದ್ರಿಂದ ಪದೇ ಪದೇ ಮುಂದೂಡುವಂತ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇದು ಬೆಂಗಳೂರ ಜನತೆಗೆ ಬಗ್ದಂತ ದ್ರೋಹ ಇದೆ. ಎರಡನೇದು ಅವ್ರದ್ದು ಅಧಿಕಾರ ಹಸ್ತಾಂತರ ಆಗಿಲ್ಲ ಅಂತ ಹೇಳಿ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂತ ಡಿ.ಕೆ. ಶಿವಕುಮಾರ್ ಕೂಡ ಈ ಹಸ್ತಾಂತರ ಆಗಕ್ ಮುಂಚೆ ಚುನಾವಣೆ ಆಗಬಾರದು ಅಂತ ಡಿ.ಕೆ. ಶಿವಕುಮಾರ್ ಅವರ ಬೈಕೆ. ಈ ಜಗಳದಲ್ಲಿ ಬೆಂಗಳೂರಿನ ಮಹಾನಗರ ಪಾಲಿಕೆ ಇವತ್ತು ಬೀದಿಗಳಲ್ಲಿ ಕಸದ ರಾಶಿ ಬಿದ್ದಿದೆ. ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಚಾಲನೆಯಲ್ಲಿ ಇಲ್ಲ. ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ. ನಾನು ಆಗ್ರಹ ಮಾಡ್ತೀನಿ, ಈಗಾಗಲೇ ಕೋರ್ಟ್ ಡೇಟ್ ಕೊಟ್ಟಿದ್ದಾರೆ, ಫೈನಲ್ ಡೇಟ್. ಅದರೊಳಗಡೆ ಆದ್ರೂ ಚುನಾವಣೆಯನ್ನ ನಡೆಸಿ. ಬಿಜೆಪಿ ಈ ಚುನಾವಣೆಗೆ ತಯಾರಾಗಿದೆ. ನಾವು ಚುನಾವಣೆಯ ಪರವಾಗಿದ್ದೀರಿ, ಕೂಡಲೇ ಚುನಾವಣೆಗೆ ತಯಾರಿಯನ್ನ ಮಾಡಿ ಅನ್ನೋ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಮಾನಸಿಕ ಸ್ಥಿತಿ, ಕಾಂಗ್ರೆಸ್ ಅವ್ರ ಮಾನಸಿಕ ಸ್ಥಿತಿ ಎಷ್ಟು ಅಧೋಗತಿಗಿಳಿದ್ಬಿಟ್ಟಿದೆ ಅಂದ್ರೆ ಅವ್ರ ಮೇಲೆ ಏನೇ ತಪ್ಪಂದ್ರೂ ಬೇರೆಯವ್ರ ಮೇಲೆ ಅದು ಕೋತಿ ತಿಂದು ಮೇಕೆ ಮೂತಿಗೆ ಒರೆಸುವಂತ ಕೆಲಸ ಪಳಗ್ಬಿಟ್ಟಿದ್ದಾರೆ ಅವ್ರು. ಅದರಿಂದ ಏನೇ ಬಂದ್ರು ವಿರೋಧ ಪಕ್ಷದ ಮೇಲೆ ಹೇಳುವಂತದ್ದು ಅವ್ರ ಚಾಳಿ. ನಾವು ಕಳೆದ ಬಾರಿನೇ ಲೆಟರ್ ಕೊಟ್ಟಿದ್ದೀರಲ್ಲ, ಅಫಿಷಿಯಲ್ ಲೆಟರ್ ಕೊಟ್ಟಿದ್ದೀರಿ, ನಾವು ಚುನಾವಣಾ ಆಯೋಗಕ್ಕೆ ಅಫಿಷಿಯಲ್ ಲೆಟರ್ ಕೊಟ್ಟಿದ್ದೀರಿ ಚುನಾವಣೆ ನಡೆಸಿ ಅಂತ. ಅದರಿಂದ ಅವ್ರ ಸರ್ವೆ ಕಾಂಗ್ರೆಸ್ ಅಲ್ಲಿ ಗೆಲ್ತೈತೆ ಅಂತ ಅವ್ರು ಯಾಕೆ ಮಾಡ್ತಾ ಇರಲ್ಲ ಚುನಾವಣೆನ? ನಾನು ಕಾಂಗ್ರೆಸ್ ಪಾರ್ಟಿಗೆ ಕೇಳ್ತೀನಿ, ಗೆಲ್ಲುತ್ತೆ ಅಂದಂಗಿದ್ರೆ ನೀವ್ ಯಾಕೆ ಚುನಾವಣೆಯನ್ನ ಮಾಡ್ತಾ ಇಲ್ಲ? ನೀವು ಸೋಲುತ್ತೆ ಅನ್ನೋ ಭಯದಿಂದ ನೀವು ಚುನಾವಣೆಯನ್ನ ಮುಂದೂಡ್ತಾ ಇದ್ದೀರಾ. ಅದನ್ನ ವಿರೋಧ ಪಕ್ಷದ ಮೇಲೆ ಯಥಾ ಪ್ರಕಾರ, ನಿಮ್ದು ಹಳೆ ಚಾಳಿ ಯಥಾ ಪ್ರಕಾರ ವಿರೋಧ ಪಕ್ಷದ ಮೇಲೆ ಹೇಳುವಂತದ್ದು ನಿಮ್ ಚಾಳಿ ನೀವು ಮಾಡ್ತಾ ಇದ್ದೀರಾ.